ಭೂಕಂಪಗಳು ಆಗ್ತಾ ಇರೋದು ನೋಡ್ತಾ ಇದ್ದೀರಾ, ಸುನಾಮಿಗಳು ಬರ್ತಾ ಇರೋದು ನೋಡ್ತಾ ಇದ್ದೀರಾ. ಆಲ್ರೆಡಿ ಜಪಾನಲ್ಲಿ ಎಮರ್ಜೆನ್ಸಿ ಎವ್ಯಾಕ್ಯುಯೇಷನ್ ಮಾಡ್ತಾ ಇದ್ದಾರೆ. ಕಾರಣ ಇಷ್ಟೇ, ಅಲ್ಲಿ ದೊಡ್ಡ ಮಟ್ಟದಲ್ಲಿ ಭೂಕಂಪ ಆಗ್ತಾ ಇದೆ. ಸುನಾಮಿ ಸುಮಾರು 5 ಮೀಟ್ರ್ ಎತ್ತರದಲ್ಲಿ ನೀರು ಬಂದು ಜನ ಕೊಚ್ಕೊಂಡು ಹೋಗ್ತಾರೆ ಅನ್ನೋ ಭಯದಲ್ಲೇ 36,000 ಜನ ಫ್ಯಾಮಿಲಿಗಳನ್ನ ಖಾಲಿ ಮಾಡಿಸ್ತಾ ಇದ್ದಾರೆ. ನೋಡ್ಬೋದು ವಿಡಿಯೋದಲ್ಲಿ ಮಾಲಲ್ಲಿ ಜನ ಯಾವ ರೀತಿ ಎದುರುಕೊಂಡು ಕೂತ್ಕೊಂಡಿದ್ದಾರೆ ಅಂತ. ಮಾಲೇ ನಡುಗ್ತಾ ಇದೆ. ಯಾವಾಗ ಏನು ಬೀಳುತ್ತೆ ಏನು ಗೊತ್ತಾಗೋದಿಲ್ಲ. ಇವತ್ತಾಗಿರುವಂಥ ಭೂಕಂಪ ಸುಮಾರು 7.6 ಮ್ಯಾಗ್ನಿಟ್ಯೂಡ್ ಇದೆ. ಇದರಲ್ಲಿ ಎಷ್ಟೋ ಬಿಲ್ಡಿಂಗ್ಗಳು ಬಿರುಗ್ಬಿಟ್ಬಿಟ್ಟಿದೆ. ನೀರು ಎಲ್ಲಂದ್ರಲ್ಲಿ ಸೋರ್ತಾ ಇದೆ. ಅದ್ರ ಜೊತೆಗೆ ಸುನಾಮಿನೂ ಬರ್ಬೋದು ಅನ್ನೋ ಭಯ ಜಾಸ್ತಿ ಜನರಲ್ಲಿ ಕಾಡ್ತಾ ಇದೆ. ಗೌರ್ಮೆಂಟು ಅದಕ್ಕೋಸ್ಕರನೇ ಭಯಪಡ್ತಾ ಇದೆ, ಯಾವಾಗ ಏನಾಗುತ್ತೆ ಗೊತ್ತಾಗೋದಿಲ್ಲ ಅಂತ. ನಾವು ಹೇಳ್ತಾ ಇದ್ದೀವಿ ಪ್ರಕೃತಿ ವಿಕೋಪಗಳು ಜಾಸ್ತಿ ಆಗ್ತವೆ. ಈಗ ಇರೋವಂಥ ಸನ್ನಿವೇಶಗಳು ಅದೇ ಥರನೇ ಇರೋದು. ಕಾಲಜ್ಞಾನದಲ್ಲಿ ಮೊದಲೇ ತಿಳಿಸಿದ್ದಾರೆ, ಕೆಲವೊಂದು ಕುರುಹುಗಳು ಕೊಡ್ತಾರೆ ಅಂತ. ಈಗ ನೋಡ್ತಾ ಇದ್ದೀವಿ ನಮ್ಮ ಸುತ್ತಮುತ್ತ ನಡೀತಾ ಇರೋವಂಥ ವಿನಾಶಗಳನ್ನ. ಇಲ್ಲೂ ಕೂಡ ಜನ ಭಯದಿಂದ ಮನೆಗಳಲ್ಲಿರೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಒಂದೊಂದು ಸಿಟಿನೇ ಬಿಟ್ಟು ಓಡೋಗುವಂಥ ಲೆವೆಲ್ಗೆ ಜನ ಬಂದ್ಬಿಟ್ಟಿದ್ದಾರೆ. ನೋಡ್ಬೋದು, ಎಷ್ಟೋ ನ್ಯೂಸ್ ಚಾನಲ್ಗಳಲ್ಲಿ ಆಲ್ರೆಡಿ ನಮಗೂ ತೋರಿಸ್ತಾ ಇರ್ಬೋದು. ನೀವು ನೋಡಿ ವಿನಾಶಗಳು ಯಾವ ರೀತಿ ನಡೆಯುತ್ತೆ ಅನ್ನೋದಕ್ಕೆ ಏನು ಹೇಳೋದಕ್ಕಾಗೋದಿಲ್ಲ. ಯಾವಾಗ ಬೇಕಾದ್ರೂ ನಡೀಬೋದು. ಮನೆ ಮಠ ಎಲ್ಲ ಬಿಟ್ಟು ಓಡೋಗ್ಬೇಕಾಗತ್ತೆ. ಎಷ್ಟೇ ಆಸ್ತಿ ಮಾಡ್ಕೊಂಡಿದ್ರು, ಎಷ್ಟೇ ದುಡ್ದಿದ್ರೂ ಜೀವ ಉಳಿಸ್ಕೊಳ್ಳೋದಕ್ಕೆ ಜನ ಓಡೋಗೋ ಪರಿಸ್ಥಿತಿ ಬಂದಿದೆ ಅಂತ. ಜಪಾನಲ್ಲೇ ಈ ರೀತಿ ನಡೀತಾ ಇದೆ. ಜಪಾನಲ್ಲಿ ಇದು ರೆಗ್ಯುಲರಾಗಿ ಸಣ್ಣ ಪುಟ್ಟ ಭೂಕಂಪಗಳು ಆಗ್ತಾ ಇರುತ್ತೆ. ಅದನ್ನು ನೋಡಿರ್ತೀವಿ, ಕೇಳಿರ್ತೀವಿ. ಆದರೆ ಈಗ ಆಗ್ತಾ ಇರೋದು ರೆಗ್ಯುಲರ್ಗಿಂತ ಸ್ವಲ್ಪ ಜಾಸ್ತಿನೇ. 7.6 ಇರೋದ್ರಿಂದ ಕೆಲವೊಂದು ಕಡೆ ಉಳ್ಕೊಳ್ಳೋದು ಕಷ್ಟ ಆಗ್ತಾ ಇದೆ. ಸುನಾಮಿ ಎಷ್ಟು ಮಟ್ಟಿಗೆ ಬರುತ್ತೆ ಅನ್ನೋದು ಇನ್ನೂ ಸೈಂಟಿಸ್ಟ್ಗಳು ಗ್ಯಾರಂಟಿಯಾಗಿ ಹೇಳೋದಕ್ಕಾಗ್ತಾ ಇಲ್ಲ. ಒಂದು ಅಂದಾಜು ಅವ್ರು ಹೇಳೋ ಪ್ರಕಾರ ಒಂದು 5 ಮೀಟ್ರ್ ಎತ್ತರ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಅದಕ್ಕಿಂತ ಜಾಸ್ತಿ ಎತ್ತರ ಬಂದರೆ ತುಂಬ ಜನಕ್ಕೆ ತೊಂದರೆ ಆಗುತ್ತೆ ಅಂತಲೇ ಊರನ್ನ ಖಾಲಿ ಮಾಡಿಸ್ತಾ ಇದ್ದಾರೆ, ಸಿಟಿಗಳನ್ನ ಖಾಲಿ ಮಾಡಿಸ್ತಾ ಇದ್ದಾರೆ. ಸುಮಾರು 36,000 ಫ್ಯಾಮಿಲಿ ಅಂದರೆ ಲೆಕ್ಕ ಹಾಕ್ಕೊಳ್ಳಿ, ಲಕ್ಷ ಜನ ಊರು ಬಿಟ್ಟು ಹೋಗಬೇಕಾಗತ್ತೆ. ಅಷ್ಟೊಂದು ಎವ್ಯಾಕ್ಯುಯೇಷನ್ ಇಲ್ಲಾಗ್ತಾ ಇದೆ. ಭೂಕಂಪದಲ್ಲಿ ನೋಡ್ಬೋದು ಬಿಲ್ಡಿಂಗ್ ಮೇಲಿರುವಂಥ ಎಷ್ಟೋ ವಸ್ತುಗಳು ಕುಸಿತಾ ಇರೋದನ್ನು, ಬಿಲ್ಡಿಂಗ್ಗಳು ನಡುಗ್ತಾ ಇರೋದನ್ನು, ಕರೆಂಟ್ ಪೋಲ್ಗಳು ಅಲ್ಲಾಡ್ತಾ ಇದೆ. ಇನ್ನು ಕರೆಂಟು ಎಲ್ಲಂದರಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗ್ತಾ ಇದೆ. ಮನೆಗಳಲ್ಲಿರುವಂಥ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್ ಎಲ್ಲ ಸುಟ್ಟೋಗ್ತಾ ಇದ್ದಾವೆ. ಅಂಥ ಕಂಡೀಷನಲ್ಲಿ ಜಪಾನ್ ಅವರು ಬದುಕ್ತಾ ಇದ್ದಾರೆ. ಜಪಾನಲ್ಲಿ ರೆಗ್ಯುಲರಾಗಿ ಸಣ್ಣ ಪುಟ್ಟದಾಗ ಭೂಕಂಪ ಆಗ್ತಾ ಇರ್ತವೆ, ಇದು ಎಲ್ಲರಿಗೂ ಗೊತ್ತಿರೋದೆ. ಅದಕ್ಕೆ ಜನ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಅಷ್ಟೊಂದು ಜನ ಭಯ ಪಡದೇ ಇದ್ದರು. ಇಲ್ಲಿ ಬೀಸ್ತಾ ಇರುವಂಥ ಸುನಾಮಿಗೆ ಜನ ಹೆದರಲೇಬೇಕಾಗುತ್ತೆ. ಸುನಾಮಿಯಿಂದ ಎಷ್ಟು ಜನರ ಜೀವ ಹೋಗುತ್ತೋ ಲಾಸ್ಟ್ ಟೈಮು ನೋಡಿದ್ದಾರೆ ಅವರು. ಅದಕ್ಕೋಸ್ಕರನೇ ಜನ ಸುನಾಮಿಗೆ ಜಾಸ್ತಿ ಹೆದರ್ತಾರೆ. ಅಂಥ ಸುನಾಮಿಗಳು ಈಗ ಜಪಾನಿಗೆ ಬರುತ್ತೆ ಅಂತಲೇ ಇಲ್ಲಿನ ಗೌರ್ಮೆಂಟು ಎವ್ಯಾಕ್ಯುಯೇಷನ್ ಮಾಡ್ತಾ ಇರೋದು. ಇನ್ನು ಎಷ್ಟೋ ಕಡೆ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಹಚ್ಕೊಂಡು ಬಿಲ್ಡಿಂಗ್ಗಳು ಹತ್ಕೊಂಡು ಉರಿತಾ ಇದ್ದಾವೆ. ಇಂಥ ಸನ್ನಿವೇಶ ಎಲ್ಲ ಜಪಾನಲ್ಲಿ ಈಗ ಆಲ್ರೆಡಿ ನಡೀತಾ ಇದೆ. ಇದನ್ನೇ ಕಾಲಜ್ಞಾನಿಗಳು ಹೇಳಿದ್ದು, ಎಲ್ಲ ಕಡೆ ಏನೇನೋ ನಡೆಯುತ್ತೆ, ವಿನಾಶಗಳು ಸಂಭವಿಸುತ್ತೆ, ಜನ ಸಾಯ್ತಾರೆ ಅಂತ. ಅಂಥ ಸನ್ನಿವೇಶಗಳು ಈಗಾಗಲೇ ನಡೀತಾ ಇದೆ. ಇದನ್ನು ಕಣ್ಮುಂದೆ ನೋಡ್ಬೋದು. ಇದನ್ನೇ ವಿನಾಶದ ಮಧ್ಯೆ ಬದುಕು ಅಂತ ಹೇಳಿದ್ದು. ಈ ವಿಡಿಯೋದಲ್ಲಿ ನಮಗೆ ಕಾಣಿಸುತ್ತೆ ಯಾವ ಲೆವೆಲ್ಗೆ ಭೂಮಿ ನಡುಗ್ತಾ ಇದೆ ಅಂತ. ಇವತ್ತು ಬೆಳಗ್ಗೆ ಆಗಿರುವಂಥ ಸನ್ನಿವೇಶಗಳನ್ನ ಕೆಲವೊಂದು ಕಡೆ ವಿಡಿಯೋಗಳಲ್ಲಿ ವಿಡಿಯೋಗ್ರಫಿ ಮಾಡಿಟ್ಟಿದ್ದಾರೆ. ಅದರಲ್ಲೂ ಕ್ಯಾಮ್ರಾಗಳು ಇಟ್ಟಿರುವಾಗ ಆ ಪೋಲ್ಗಳೇ ಅಳ್ಳಾಡ್ತಾ ಇರೋದನ್ನು ನೋಡ್ಬೋದು. ಸಮುದ್ರದಲ್ಲಿ ಇದ್ದಕ್ಕಿದ್ದಂಗೆ ಅಲೆಗಳು ತಣ್ಣಗಾಗೋಗುತ್ತೆ. ನಾರ್ಮಲ್ ಆಗಿ ಸುನಾಮಿ ಬರೋದಕ್ಕಿಂತ ಮುಂಚೆ ಅಲೆಗಳು ಒಂದು ಲೆವೆಲ್ ಕಡಿಮೆ ಆಗಿ ಆಮೇಲೆ ದೊಡ್ಡ ಮಟ್ಟದ ಅಲೆಗಳು ಬರೋದು ಕಾಮನ್ ಆಗಿ ನೋಡಿದ್ದೀವಿ. ಈ ಭೂಕಂಪ ಆದಾಗಲೂ ಅದೇ ರೀತಿ ಆಗೋದು. ಅಲೆಗಳು ಮುಂದೆ ಬೀಸ್ತಾ ಇದ್ದಂಥ ಅಲೆಗಳು ತಣ್ಣಗಾಗಿ ಮತ್ತೆ ದೊಡ್ಡ ಮಟ್ಟದ ಅಲೆಗಳು ಬಂದು ಊರನ್ನೇ ಕೊಚ್ಕೊಂಡೋಗುತ್ತೆ. ಅಂಥ ಸನ್ನಿವೇಶಗಳು ಈಗ ಇಲ್ಲಿ ನಡೀತಾ ಇರೋದು. ಈ ರೀತಿ ಸುನಾಮಿಗಳು ಮೊದಲೇ ಹೇಳ್ತವೆ, ಸಮುದ್ರ ಉಕ್ಕುತ್ತೆ ಅಂತಲೇ ಎಲ್ಲ ಕಾಲಜ್ಞಾನಿಗಳು ಹೇಳಿದ್ದು. ಇದೇನು ರೆಗ್ಯುಲರಾಗಿ ಆಗುವಂಥದ್ದೇ, ಇದನ್ನೇ ಸ್ಪೆಷಲಾಗಿ ಹೇಳ್ತಾ ಇದ್ದೀರಾ ಅಂತ ಅನ್ಕೋಬೋದು. ಬಟ್ ಈ ಟೈಮಲ್ಲಿ ಕೆಲವೊಂದು ನಡೀತಾ ಇರೋದನ್ನು ನಾವು ಗಮನಿಸಬೇಕಾಗತ್ತೆ. ಈ ರೀತಿ ವಿಚಿತ್ರಗಳಿಗೆ ನಾವು ಕೂಡ ಕಾರಣ ಆಗಿರೋದ್ರಿಂದ ಇವುಗಳ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡ್ಬೋದು, ಈ ಮನೆಗಳು ಅಳ್ಳಾಡ್ತಾ ಇರೋದು, ಎಷ್ಟೋ ಮನೆಗಳು ಇದರಿಂದ ಕುಸಿತಾ ಇದೆ. ಜನ ಕಡಿಮೆ ಇರೋದ್ರಿಂದ ಅಷ್ಟೊಂದು ಹಾನಿ ಆಗದೇ ಇರ್ಬೋದು. ಬಟ್ ಇಲ್ಲಿ ಮನೆಗಳು ಕುಸಿದು ಆಸ್ತಿ ಪಾಸ್ತಿ ಎಲ್ಲ ನಷ್ಟ ಆಗೋದನ್ನು ನೋಡ್ಬೋದು. ಎಷ್ಟೋ ಜನ ಇದರಿಂದ ನಷ್ಟ ಅನುಭವಿಸ್ತಾರೆ. ಕರೆಂಟ್ ಕಂಬಗಳು ಅಳ್ಳಾಡಿ ಮನೆಗಳಲ್ಲಿರುವಂಥ ವಸ್ತುಗಳೆಲ್ಲ ಸುಟ್ಟೋಗಿ ಜನ ಮತ್ತೆ ಹೊಸ ಬದುಕನ್ನು ಕಟ್ಕೊಳ್ಳೋದಕ್ಕೆ ಹೋಗಲೇಬೇಕಾಗತ್ತೆ. ಒಂದು ಜಾಗ ಬಿಟ್ಟು ಇನ್ನೊಂದು ಜಾಗಕ್ಕೆ ಹೋಗಿ ಬದುಕಲೇಬೇಕಾಗುತ್ತೆ. ಇದನ್ನೇ
ಕಾಲಜ್ಞಾನಿಗಳು ತಿಳಿಸಿದ್ದು. ನಾವು ಬೇರೆ ಜಾಗಗಳನ್ನ ಆರಿಸಿ ಹೋಗುವಂಥ ಕಾಲ ಬರುತ್ತೆ ಅಂತ ಈಗ ಎಮರ್ಜೆನ್ಸಿ ಎವ್ಯಾಕ್ಯೂಷನ್ ಮೂಲಕ ಇಲ್ಲಿನ ಗೌರ್ಮೆಂಟು ಅದನ್ನೇ ಮಾಡ್ತಾ ಇರೋದು. ಅದ್ರ ಜೊತೆ ಗೌರ್ಮೆಂಟಿಗೆ ಭಯ ಏನಂದರೆ ರಾಸಾಯನಿಕಗಳೇನಾದರೂ ಲೀಕ್ ಆಗಿಬಿಡ್ತಾವ, ಇಲ್ಲ ಅಂದರೆ ಅಣು ಕೇಂದ್ರಗಳಿಂದ ಯಾವುದಾದ್ರೂ ವಿಕಿರಣ ಸೋರಿಕೆ ಆಗಿಬಿಡುತ್ತಾ, ಅಲ್ಲೇನಾದರೂ ಡ್ಯಾಮೇಜ್ ಆಗಿ ಅಂತ ಅದ್ರ ಬಗ್ಗೆನೂ ಎಚ್ಚರ ವಹಿಸ್ತಾ ಇದ್ದಾರೆ. ಏಕೆಂದರೆ ಮೊದಲೇ ಕಾಲಜ್ಞಾನಿಗಳು ತಿಳಿಸಿದ್ರು ಈ ರೀತಿ ನಡೀಬೋದು, ಅಣು ಕೇಂದ್ರಗಳಿಗೂ ಡ್ಯಾಮೇಜ್ ಆಗಿ ರಾಸಾಯನಿಕಗಳು ಲೀಕ್ ಆಗ್ಬೋದು, ಇದರಿಂದನೂ ಜನಕ್ಕೆ ತೊಂದರೆ ಆಗುತ್ತೆ ಅಂತ. ಅದೇ ರೀತಿ ಇಲ್ಲಿ ಅದ್ರ ಬಗ್ಗೆನೂ ಸೈಂಟಿಸ್ಟ್ಗಳಾಗ್ಬೋದು, ಇನ್ನು ಎಲ್ಲರೂ ಅದ್ರ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ. ಇನ್ನು ರೋಡ್ಗಳು ನೋಡ್ಬೋದು, ಎಲ್ಲ ಕಡೆ ಬಿರುಕು ಬಿಟ್ಟಿದೆ, ಓಡಾಡೋದಕ್ಕೆ ಜಾಗನೇ ಇಲ್ಲ ಅಂಥ ಪರಿಸ್ಥಿತಿಗಳಾಗಿದೆ. ಅದ್ರ ಜೊತೆ ಸೌತ್ ಕೊರಿಯಾದಲ್ಲೂ ಕೂಡ ಸಣ್ಣ ಮಟ್ಟದಾಗೆ ಸುನಾಮಿ ಆಗ್ಬೋದು ಅಂತಲೇ ಅಲ್ಲಿನ ಗೌರ್ಮೆಂಟು ಹೆದರ್ತಾ ಇದೆ. ಕಾರಣ ಜಪಾನಲ್ಲಿ ಸುನಾಮಿ ಆಗ್ಬೋದು, ಭೂಕಂಪ ಆಗ್ಬೋದು ಬಂದಾಗೆಲ್ಲ ಕೊರಿಯಾದಲ್ಲೂ ಸಣ್ಣ ಮಟ್ಟದಲ್ಲಿ ಭೂಕಂಪ ಮತ್ತು ಸುನಾಮಿ ಆಗೇ ಆಗುತ್ತೆ. ಅದಕ್ಕೋಸ್ಕರ ಈಗ ಸೌತ್ ಕೊರಿಯಾದಲ್ಲೂ ಕೆಲವೊಂದು ಕಡೆ ಸೇಫ್ ಆಗಿರೋದಕ್ಕೋಸ್ಕರ ಏನೇನು ಮಾಡಬೇಕು ಅಂಥ ಪ್ರಿಕಾಷನ್ಗಳನ್ನ ತಗೊಳ್ತಾ ಇದ್ದಾರೆ. ಇಂಥದ್ದು ನಮ್ಮ ಸುತ್ತಮುತ್ತ 108 ನಡೀತಾನೇ ಇದ್ದಾವೆ. ಮೊದಲು ನಮ್ಗೆ ಅಷ್ಟೊಂದು ಗೊತ್ತಾಗ್ತಾ ಇತ್ತೋ ಇಲ್ವೋ, ಇವಾಗಂತೂ ಮೀಡಿಯಾಗಳು ಅಡ್ವಾನ್ಸ್ ಆಗಿರೋದ್ರಿಂದ ಎಲ್ಲಿ ಏನೇನು ನಡೆದ್ರು ಸಣ್ಣದಾಗಿ ನಡೆದ್ರು ಗೊತ್ತಾಗ್ಬಿಡುತ್ತೆ. ಆದ್ರೂ ನಮ್ಮ ಹುಷಾರಲ್ಲಿ ನಾವಿರಬೇಕು. ಈ ರೀತಿ ಎಷ್ಟೇ ಸಂಪಾದನೆ ಮಾಡಿದ್ರು ಒಂದಲ್ಲ ಒಂದು ದಿನ ಖಾಲಿ ಮಾಡ್ಕೊಂಡೋಗಿ ಬದುಕೋದಕ್ಕೆ, ಜೀವ ಉಳಿಸ್ಕೊಳ್ಳೋದಕ್ಕೆ ಬೇರೆ ದಾರಿ ಹುಡುಕೊಳ್ಳೋವಂಥ ಪರಿಸ್ಥಿತಿಗಳು ಬರುತ್ತೆ ಅಂತಲೇ ಎಲ್ಲರೂ ತಿಳಿಸಿರೋದು. ಈ ಜೀವನಕ್ಕೆ ಅಡ್ಜಸ್ಟ್ ಆಗ್ತಾ ಹೋಗೋಣ. ಇದೇ ರೀತಿ ಇನ್ನೂ ಎಷ್ಟೋ ವಿಷಯಗಳು ನಮ್ಮ ಸುತ್ತಮುತ್ತ ನಡೀತಾ ಇರುತ್ತೆ. ಆ ಜೀವನನ ಅರ್ಥ ಮಾಡ್ಕೊಳ್ಳೋಣ. ಮತ್ತೆ ಸಿಗೋಣ. ಥ್ಯಾಂಕ್ ಯು. ಗುಡ್ ಬೈ.